ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಮ್ಮ ದೇಶದ ಬ್ರ್ಯಾಂಡ್ ಆಗಿರುವಂಥ ಲಾವಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಲಾವಾ ಸ್ಟ್ರೋಮ್ ಪ್ಲೇ 5G ಸ್ಮಾರ್ಟ್ಫೋನ್ ಇದೆ. ಈ ಫೋನನ್ನು ಲಾವಾದವರು ಕೇವಲ 9,999 ರೂಪಾಯಿ ಅಂದರೆ 10,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಫೋನ್ನ ಲಾವಾದವರು ಏನು ಕಳಿಸ್ಕೊಟ್ಟಿಲ್ಲ, ನಾವು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಬಾಕ್ಸ್ ಮೇಲೆ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹಾಕಿದ್ದಾರೆ. ಮನೆಗೆ ಬಂದುಬಿಟ್ಟು ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತಾರಂತೆ. ಪ್ರೌಡ್ಲಿ ಇಂಡಿಯನ್ ಅಂತ ಹಾಕಿದ್ದಾರೆ. ನಮ್ಮ ದೇಶದ ಬ್ರ್ಯಾಂಡು ಮೇಡ್ ಇನ್ ಇಂಡಿಯಾ ಅಂತ ಇದೆ. ಬನ್ನಿ ಡೈರೆಕ್ಟಾಗಿ ಬಾಕ್ಸನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರ ಒಳಗಡೆ ಒಂದು ಬ್ಯಾಕ್ ಕವರ್, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ನ ನೋಡೋಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ. ವಿತಿನ್ 24 hour ಸರ್ವಿಸನ್ನು ಪ್ರಾಮಿಸ್ ಮಾಡ್ತಾರಂತೆ. ಇವ್ರು ಯಾವುದೂ ಸರ್ವಿಸ್ ಸೆಂಟರ್ ಇಲ್ಲ ಅಂತ ಕಾಣುತ್ತೆ. ಮನೆಗೆ ಬಂದ್ಬಿಟ್ಟು ಎಲ್ಲ ರಿಪೇರಿ ಮಾಡ್ಕೊಟ್ಟು ಹೋಗ್ತಾರೆ. ಇದ್ರ ಕೆಳಗಡೆ ನಮಗೆ 18 ವ್ಯಾಟ್ನ ಒಂದು ಚಾರ್ಜರ್ ಇದೆ. USB Type-C ಚಾರ್ಜಿಂಗ್ ಕೇಬಲ್ ಇದೆ. ಕೇಬಲ್ನ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ. ಕೇವಲ 196 ಗ್ರಾಮ್ ವೆಯ್ಟು, 8.3 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ ಗ್ಲಾಸು ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಟಿಯರ್ ಡ್ರಾಪ್ ನಾಚು ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಳ್ಳೆ ವಿಷಯ. ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಯೂನಿಫಾರ್ಮ್ ಆಗಿ ಇದೆ. ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಹಿಂದಕ್ಕೆ ಬಂತು ಅಂದರೆ ಗ್ಲಾಸಿ ಫಿನಿಶು, ಸ್ಮಡ್ಜಸ್ ಸ್ವಲ್ಪ ಆಗುತ್ತೆ, ಬಟ್ ಪ್ಲಾಸ್ಟಿಕ್ ಬ್ಯಾಕು ಆಯಿತಾ. ಡಿಫ್ರೆಂಟ್ ಒಂದು ರೀತಿ ಡ್ಯುಯಲ್ ಟೋನ್ ಫಿನಿಶು. ಕ್ಯಾಮ್ರಾ ಹತ್ರ ಒಂದು ಲೈನ್ ಇದೆ. ಸೊ ಯುನೀಕಾಗಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಿಂದ್ಗಡೆ 2 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲ್ಯಾಶು, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು ಮತ್ತು ಫ್ರೇಮ್ ಕೂಡ ಅಷ್ಟೇ ಪ್ಲಾಸ್ಟಿಕ್ಕು. USB Type-C ಪೋರ್ಟ್ ಇದೆ. ಹೆಡ್ಫೋನ್ ಜಾಕನ್ನು ಕೊಟ್ಟಿದ್ದಾರೆ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ ಒಂದು ಸಿಮ್ಮು, ಒಂದು SD ಕಾರ್ಡ್ ನಾವು ಹಾಕೊಬೋದು. ಮತ್ತು IP ರೇಟಿಂಗ್ ಸಹ ಇದೆ. IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಡಿಫ್ರೆಂಟ್ ಕಲರ್ನಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಡಿಸ್ಪ್ಲೇಗೆ ಬಂತು ಅಂದರೆ 6.75 ಇಂಚಿಂದು HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ. ಫುಲ್ HD+ ಕೊಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಸಹ ತುಂಬ ಬ್ರೈಟ್ ಆಗುತ್ತೆ. 750 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. 8-bit ಡಿಸ್ಪ್ಲೇ, 16 ಮಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಈ ಬೆಲೆಗೆ ಡಿಸ್ಪ್ಲೇ ಪರವಾಗಿಲ್ಲ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾರೆ. 6GB ರ್ಯಾಮು, 128GB ಸ್ಟೋರೇಜು. ಇನ್ನೊಂದು 8GB ರ್ಯಾಮು, 256GB ಸ್ಟೋರೇಜು. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ ಮತ್ತು SD ಕಾರ್ಡ್ ಆಪ್ಷನ್ ಇರೋದ್ರಿಂದ ಅಪ್ ಟು 1 TB ತನಕ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಇದರಲ್ಲಿರುವಂಥ ರ್ಯಾಮ್ ಟೈಪು LPDDR5 ಮತ್ತು ಸ್ಟೋರೇಜ್ ಟೈಪು UFS 3.1 ಸ್ಟೋರೇಜು. ನಂಗೆ ಅನ್ನಿಸ್ದಂಗೆ ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ 10,000 ರೂಪಾಯಿಗೆ DDR5 ಮತ್ತು UFS 3.1 ಕೊಡ್ತಾ ಇದ್ದಾರೆ. ಕ್ರೇಜಿ ವಿಷಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ Dimensity 7060 5G ಪ್ರೊಸೆಸರ್. ಇದು ಈ ಪ್ರೊಸೆಸರ್ನ ಹೊಂದಿರುವಂಥ ಜಗತ್ತಿನ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಅಂತೆ. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 4,95,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗ್ಗೆ ಈ ಪ್ರೈಸ್ ರೇಂಜಿಗೆ. ನಾರ್ಮಲಿ ಮೆಜಾರಿಟಿ ಆಫ್ ದ ಬ್ರ್ಯಾಂಡ್ಗಳು ಇಷ್ಟೇ ರೇಟಿಂಗನ್ನು ಕೊಡುತ್ತೆ ಅಂತ ಬೇಕಾದರೂ ಅನ್ನಬಹುದು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡಿದಂಗೆ ಎರಡೂ ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಸ್ವಲ್ಪ ಲ್ಯಾಗಿ ಫೀಲ್ ಆಗಬಹುದು. ಮತ್ತು ಮ್ಯಾಕ್ಸಿಮಮ್ ಅಂತಂದರೆ HD ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ಇನ್ನೂ ಹೆವಿ ಲ್ಯಾಗ್ ಆಗುತ್ತೆ. ಸೊ ಗೇಮರ್ಸ್ಗಳಿಗೆ ಅಲ್ಲ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ಬೆಲೆಗೆ ತಕ್ಕ ಪರ್ಫಾರ್ಮೆನ್ಸ್ ನಿಮಗೆ ಸಿಗುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ 50 MP ಮೇನ್ ಸೆನ್ಸರ್. ಇದು ಸೋನಿ IMX752 ಸೆನ್ಸರ್ ಆಯಿತಾ, AI ಕ್ಯಾಮ್ರಾ ಅಂತೆ. ಇನ್ನೊಂದು 2 MP ಪೋರ್ಟ್ರೇಟ್ ಲೆನ್ಸ್ ನಮಗೆ ಸಿಗ್ತಾ ಇದೆ. ಕ್ಯಾಮ್ರಾ ಅಷ್ಟೇ ಅನ್ನಿಸ್ತು, ಅಂತ ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸುಮಾರಾಗಿದೆ ಆಯಿತಾ. ಇನ್ನೊಂದು 8 MP ಸೆಲ್ಫಿ ಕ್ಯಾಮ್ರಾ ಇದೆ. ಒಂದು ಲೆವೆಲಿಗೆ ವೈಡ್ ಆಗಿದೆ ಆಯಿತಾ. ಕ್ವಾಲಿಟಿ ಕೂಡ ಪರವಾಗಿಲ್ಲ ಆಯಿತಾ. ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 2K ರೆಸೊಲ್ಯೂಷನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ, ಓಕೆ, ಸುಮಾರಾಗಿ ಆಯಿತಾ. 30 FPS ಇದು ರೆಕಾರ್ಡ್ ಮಾಡುತ್ತೆ. ಇದನ್ನು ಬಿಟ್ಟರೆ ನಮಗೆ ಇದರಲ್ಲಿ ನೈಟ್ ಮೋಡ್ ಇದೆ, ವಿಡಿಯೋ ಮೋಡು
ನಿಮಗೆ ವಿತ್ ಫ್ಲ್ಯಾಶು ಕೂಡ ಬರುತ್ತೆ, ಫಿಲ್ಮ್ ಮೋಡ್ ಇದೆ, ಪೋರ್ಟ್ರೇಟು, ಬ್ಯೂಟಿ ಮತ್ತು ಮೋರ್ಗೆ ಹೋದರೆ ನಿಮಗೆ AI ಎಮೋಜಿ, ಜಿಫು ಈ ರೀತಿ ಅನೇಕ ಫೀಚರ್ಗಳನ್ನು ಕೊಟ್ಟಿದ್ದಾರೆ. ನನಗೇನೋ ಕ್ಯಾಮ್ರಾ ಅಷ್ಟು ಸಕ್ಕತ್ತಾಗಿದೆ ಅಂತ ಅನ್ನಿಸ್ಲಿಲ್ಲ. ಇದಕ್ಕಿಂತ ಒಳ್ಳೆಯ ಕ್ಯಾಮ್ರಾ ಫೋನ್ಗಳು ಈ ಬೆಲೆಗೆ ನಂಗೆ ಅನ್ನಿಸ್ದಂಗೆ ಸಿಗುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L3 ಸಪೋರ್ಟ್ ಆಯಿತಾ. ಸೊ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ನಲ್ಲಿ HD ಕಂಟೆಂಟನ್ನು ಪ್ಲೇ ಮಾಡೋದಕ್ಕೆ ಆಗುವುದಿಲ್ಲ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 15 ಬೇಸ್ಡ್ OS, ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಆಯಿತಾ. ಅವ್ರ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ, ಆ್ಯಂಡ್ರಾಯ್ಡ್ 16 ಅಪ್ಡೇಟನ್ನು ಕೊಡ್ತಾರಂತೆ. ಒಳ್ಳೆ ವಿಷಯ. ಒಟ್ಟಿಗೆ ತುಂಬ ಕ್ಲೀನ್ ಆಗಿದೆ, ಬ್ಲೂಟೂತ್ಸ್ ಇಲ್ಲ, ಯಾವುದೇ ಆ್ಯಡ್ಸ್ ಬರಲ್ಲ, ಸಖತ್ತು ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸದ್ಯಕ್ಕಂತೂ ಸಖತ್ತಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ ಒಳಗೆ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. 0 ಇಂದ 100%ಅನ್ನು 2 ಗಂಟೆ ಟೈಮಲ್ಲಿ ಮಾಡುತ್ತಂತೆ. ಹೆವಿ ಸ್ಲೋ ಚಾರ್ಜಿಂಗ್ ನೋಡೋದಕ್ಕೆ ಹೋದರೆ ಓಕೆ ಅಂತೀನಿ. ಇನ್ನು ಟಾಕ್ ಟೈಮ್ ಅವ್ರು ಹೇಳೋ ಪ್ರಕಾರ 31 ಗಂಟೆ ಅಂತಾರೆ. ಅವೆಲ್ಲ ಕ್ಲೈಮ್ ಮಾಡ್ಬೋದು, ಬಟ್ ಸ್ಟಿಲ್ ಅಚೀವ್ ಆಗೋದು ರಿಯಲ್ ಟೈಮಲ್ಲಿ ತುಂಬ ಕಷ್ಟನೇ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಅಂಥ ಜೋರಾಗಿ ಏನು ಕೇಳಲ್ಲ, ಪರವಾಗಿಲ್ಲ ಅಂತೀನಿ. ಕನೆಕ್ಟಿವಿಟಿಗೆ ಬಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಬ್ಲೂಟೂತ್ 5.2 ಕೊಟ್ಟಿದ್ದಾರೆ, 12 5G ಬ್ಯಾಂಡ್ಗಳ ಸಪೋರ್ಟ್ ಆಗುತ್ತೆ. ಮತ್ತು ಸರ್ವಿಸಿಗೆ ಬಂತು ಅಂದರೆ ಫ್ರೀ ಹೋಮ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ, ಅವಶ್ಯಕತೆ ಇರುವಂಥ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಡಿವೈಸ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಹೌದು, ನಮ್ಮ ದೇಶದ ಬ್ರ್ಯಾಂಡ್ ಫೋನ್ ಹೌದು, ಆನ್ ಪೇಪರ್ ಚೆನ್ನಾಗಿದೆ. ಯಾರು ಕೊಡದೇ ಇರುವಂಥ ಕೆಲವೊಂದು ಫೀಚರ್ನ ಇವ್ರು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಟೋರೇಜು ಮತ್ತು ರ್ಯಾಮ್ ಯಾರು ಕೊಡ್ತಾರೆ ಗುರು? LP DDR5 ಮತ್ತು UFS 3.1 ಸ್ಟೋರೇಜು. ಲಿಟ್ರಲಿ ಅದು ಆ್ಯಕ್ಚುಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಗೆ ಯೂಸ್ ಮಾಡ್ಬೇಕಾದ್ರೆ, ಸ್ಮೂತ್ ಫೀಲ್ ಆಗುತ್ತೆ ಆಯಿತಾ. ರೀಡ್ ರೈಟ್ ತುಂಬ ಜಾಸ್ತಿ ಇದ್ದಷ್ಟು ನಾವು ಯೂಸ್ ಮಾಡುವಂಥ ಯೂಸರ್ ಇಂಟರ್ಫೇಸ್ ಕೂಡ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಕ್ರೇಜಿ ವಿಷಯ. ನಮ್ಮ ಇಂಡಿಯನ್ ಬ್ರ್ಯಾಂಡು ಈ ಲೆವೆಲಿಗೆ ಮಾಡ್ತಾ ಇರೋದು ನನಗೆ ಖುಷಿ ಕೊಡ್ತು. ಬಟ್ ಸ್ಟಿಲ್ ಯೋಚನೆ ಮಾಡಿ, ನಿಮಗೆ ಈ ಬ್ರ್ಯಾಂಡಲ್ಲಿ, ಲಾವಾ ಬ್ರ್ಯಾಂಡಲ್ಲಿ ಫೋನ್ ತಗೋಬೋದು ಅನಿಸಿದ್ರೆ ತಗೋಬೋದು. ಏನಕ್ಕೆ ಅಂದರೆ ತಗೊಂಬಿಟ್ಟು ನೀವು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂತ, ಆಮೇಲೆ ಪ್ರಾಪರ್ ಸರ್ವಿಸ್ ಸಿಕ್ಕಿಲ್ಲ ಅಂತ ಅಂದರೆ, ಆಮೇಲೆ ಪ್ರಾಪರಾಗಿ ಫೋನ್ ಕೆಲಸವನ್ನು ಮಾಡ್ತಿಲ್ಲ ಅಂತ ಅಂದರೆ ಬೈಕೋತೀರಾ. ಇಂಡಿಯನ್ ಬ್ರ್ಯಾಂಡ್ ಅಂತ ಬೈಕೋತೀರಾ, ನನಗೂ ಬೈಕೋತೀರಾ. ಸೊ ಯೋಚನೆ ಮಾಡಿ, ನಿಮಗೆ ಅವಶ್ಯಕತೆ ಇರುವಂಥದ್ದು ಇದರಲ್ಲಿ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ತಗೋಬೋದು. ಒಟ್ಟಿನಲ್ಲಿ ಲಾವಾ ಆನ್ ಪೇಪರ್ ಚೆನ್ನಾಗಿದೆ ಅಂತೀನಿ ಆಯಿತಾ. ನಿಮ್ಮಿದ್ರಲ್ಲಿ ನೀವು ತಗೋಬೋದು, ನನ್ನ ಆನೆಸ್ಟ್ ಒಪಿನಿಯನ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.